ಹಾಯ್ ಎಲ್ಲ ನಮಸ್ಕಾರ. ನಾವಿವತ್ತು KIDB ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಆಫ್ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಈ ಆಕ್ಷನ್ನ ಕಾಲ್ ಮಾಡಿದ್ದಾರೆ. ಕಮರ್ಷಿಯಲ್ ಪ್ಲಾಟ್ಸ್ಗೆ ಅಂದರೆ ಕಮರ್ಷಿಯಲ್ ಸೈಟ್ಸ್ಗೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಬಿಟ್ಟಿದ್ದಾರೆ ಮತ್ತು ಅದರ ಎಷ್ಟು ಸೈಟ್ಗಳು ಅವೈಲಬಿಲಿಟಿ ಇದೆ, ಯಾವಾಗ ರಿಜಿಸ್ಟ್ರೇಷನ್ ಎಂಡ್ ಆಗುತ್ತೆ, ಯಾವಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಲೈವ್ ಆಕ್ಷನ್ ಸ್ಟಾರ್ಟ್ ಡೇಟ್ ಏನು, ಇದ್ರ ಎಲ್ಲ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನೀವು ಯಾವುದೇ ರೀತಿ ಸ್ಕಿಪ್ ಮಾಡ್ದಂಗೆ. ಸೊ ನೀವು KIDB ನೀವು ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದರೆ ನೀವು ಫಸ್ಟ್ KIDB.in ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಸೊ ನಾನು ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ಮತ್ತು ಇಲ್ಲಿ ನೀವು ಹರಾಜು ಅಂತ ಇರುತ್ತಲ್ಲ, ಇಲ್ಲಿ ಹರಾಜಲ್ಲಿ ವಾಣಿಜ್ಯ ಫ್ಲಾಟ್ಗಳು ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ, ಸೊ ನೀವು ಚೆಕ್ ಮಾಡ್ಕೋಬೋದು. ಈಗ ನಾವು ಯಾವ ಡಿಸ್ಟ್ರಿಕ್ಕಲ್ಲಿ ಯಾವ್ಯಾವ ಝೋನಲ್ಲಿ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಚೆಕ್ ಮಾಡೋಣ, ಪ್ಲಾಟ್ಗಳು ಬಿಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ. ನೀವು ಇಲ್ಲಿ ನೋಡಿದ್ರೆ ಬೆಂಗಳೂರು ರೂರಲ್ ಮತ್ತು ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಇದು ಝೋನ್ 1, ಝೋನ್ 2 ಮತ್ತು ಝೋನ್ 3 ಅಂತ ಮಾಡಿದ್ದಾರೆ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಇದರಲ್ಲಿ ಅಂತಂದಾಗ ನೀವು ಇಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತಾರೆ, ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಇಮೇಲ್ ಐ ಡಿ ಕೂಡ ನೀವು ಏನಾದರೂ ಡೌಟ್ ಇದ್ದರೆ ನೀವು ಕ್ವರಿನ ನೀವು ಬರೆದ್ಬಿಟ್ಟು ನೀವು ಅವ್ರು ಕಳಿಸಿದಾಗ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೆ ಯಾವ ಯಾವ ಡಿಸ್ಟ್ರಿಕ್ಕಲ್ಲಿ ಬಿಟ್ಟಿದ್ದಾರೆ ಅಂತಂದರೆ ಬೆಂಗಳೂರು ರೂರಲ್ಲಿ ಬಿಟ್ಟಿದ್ದಾರೆ, ರಾಮನಗರಲ್ಲಿ ಬಿಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಬಿಟ್ಟಿದ್ದಾರೆ, ಕೋಲಾರಲ್ಲಿ ಇದೆ, ಮತ್ತು ತುಮಕೂರು ಮತ್ತು ಮೈಸೂರು ಕೂಡ ಇದೆ, ಚಾಮರಾಜನಗರ ಕೂಡ ಇದೆ, ದಾವಣಗೆರೆ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಲಬುರಗಿ, ಯಾದಗಿರಿ, ಬೆಳಗಾವಿ, ವಿಜಯಪುರ, ಬಾಗಲಕೋಟ್, ರಾಯಚೂರು, ಇಷ್ಟು ಡಿಸ್ಟ್ರಿಕ್ಕಲ್ಲಿ ಕೂಡ ನಮಗೆ ಈ ಸತಿ ಕಮರ್ಷಿಯಲ್ ಪ್ಲಾಟ್ನ ರಿಲೀಸ್ ಮಾಡಿದ್ದಾರೆ ಈ ಆಕ್ಷನ್ಗೆ. ಸೊ ನಿಮ್ಗೆ ಯಾರಾದರೂ ಯಾವುದೇ ಪ್ಲೇಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇದೆಲ್ಲ ಆನ್ಲೈನ್ ಪ್ರೋಸೆಸ್ಸೇ ಕೂಡ ಆಗಿರುತ್ತೆ. ಸೊ ಒಂದೊಂದು ಝೋನು ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಎಲ್ಲ ಡೀಟೇಲ್ಸು ಇಲ್ಲಿ ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರು ಝೋನ್ 1 ಬೆಂಗಳೂರು ತೊಗೊಂಡಾಗ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ 18th ಡಿಸೆಂಬರ್ 2023 ಸ್ಟಾರ್ಟ್ ಆಗಿದೆ, ಮತ್ತು ಎಂಡ್ ಡೇಟ್ ಬಂದ್ಬಿಟ್ಟು 16th ಜನವರಿ 24 ಆಗಿರುತ್ತೆ. ಮತ್ತು ಲೈವ್ ಆಕ್ಷನ್ ಕಂಡಕ್ಟ್ ಮಾಡೋದು 19th ಮತ್ತು 20th ಆಗಿರುತ್ತೆ, ಇದೇ ಜನವರಿ 2024ಅಲ್ಲಿ. ನೀವು 16th ಅಪ್ಲೈ ಮಾಡಿದರೆ ಮಾತ್ರ ನೀವು ಲೈವ್ ಆಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಸೊ ಇದೇ ರೀತಿ ಒಂದೊಂದು ಝೋನು ಮತ್ತು ಒಂದೊಂದು ಝೋನ್ 2 ಇವೆರಡು ಸೇಮ್ ಡೇಟಲ್ಲಿ ಆಗುತ್ತೆ. ಮತ್ತು ತುಮಕೂರು, ಮೈಸೂರು, ದಾವಣಗೆರೆ, ಮಂಗಳೂರು ಇದು ನಿಮಗೆ 20th ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ, ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. 17th ಎಂಡ್ ಆಗುತ್ತೆ ರಿಜಿಸ್ಟ್ರೇಷನ್ನು. ಮತ್ತು ನಿಮಗೆ ಲೈವ್ ಬಿಡ್ಡಿಂಗ್ ಬಂದ್ಬಿಟ್ಟು 22nd 23rd ಜನವರಿ ಆಗುತ್ತೆ. ಮತ್ತು ನಿಮಗೆ ಧಾರವಾಡ, ಕಲಬುರಗಿ, ಬೆಳಗಾವಿ, ಬೆಳ್ಳಾರಿ ಇವೆಲ್ಲನೂ ಕೂಡ ನಿಮಗೆ 22nd ಡಿಸೆಂಬರ್ ಸ್ಟಾರ್ಟ್ ಆಗಿದೆ, 19th ಜನವರಿ ಎಂಡ್ ಆಗುತ್ತೆ, 24th 25th ಜನವರಿ ನಿಮಗೆ ಲೈವ್ ಆಕ್ಷನ್ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂತಂದರೆ ನೀವು ಈ KIDB.in ವೆಬ್ಸೈಟ್ನ ವಿಸಿಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಅದರ ಕಂಪ್ಲೀಟ್ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮತ್ತು ಅದನ್ನೆಲ್ಲ ನೋಡಿಕೊಂಡು ನೀವು ವಿಸಿಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಕೊಡಬೇಕು ಅಂತಂದರೆ, ನಿಮಗೆ ಜಿಯೋ ಟ್ಯಾಗ್ನ ಇನ್ನೂ ರಿಲೀಸ್ ಮಾಡಿಲ್ಲ. ನಿಮ್ಗೇನೋ ಜಿಯೋ ಟ್ಯಾಗ್ಸ್ ಡೀಟೇಲ್ಸ್ಗಳು ಬೇಕು ಅಂತಂದರೆ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನೀವು ಫಾಲೋ ಮಾಡಿದ್ರೆ, ಅವ್ರಿಗೆ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿ ನೀವು ಫಾಲೋ ಅಪ್ ಮಾಡಿದ್ರೆ ಅವ್ರ ಕಡೆಯಿಂದ ಜಿಯೋ ಟ್ಯಾಗ್ಗಳು ಕಳಿಸ್ಕೊಡ್ಬೋದು. ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿದಾಗ. ಇಲ್ಲ ನಿಮಗೆ ಅದರ ಇನ್ನೂ ಕಂಪ್ಲೀಟ್ ಮಾಹಿತಿ ಬೇಕು, ನಿಮಗೆ ಪ್ಲಾಟ್ದು ಪ್ಲ್ಯಾನ್ ಬೇಕು ಅಂತಂದಾಗ ಸೊ ನೀವು ಇಲ್ಲಿ ಇ ಆಕ್ಷನ್ ಪೋರ್ಟ್ಗಳಲ್ಲಿ ಬಂದು ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಈ ಆಕ್ಷನ್ ಟ್ಯಾಬ್ ಇದು, ಇಲ್ಲಿ ನೀವು ಬಂದು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇದು ನಾನು ಬೆಂಗಳೂರದು ನಾನು ಫುಲ್ ಮಾಹಿತಿ ನಾನು ನೋಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು DA01 ಬೆಂಗಳೂರು ಮುಂದೆ ಇರೋಂಥ ಈ ಐ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆವಾಗ ನಮಗೆ ಇಲ್ಲಿ ನೀವು ನೋಡ್ಬೋದು ಕಮರ್ಷಿಯಲ್ ಪ್ಲಾಟ್ ಯಾವ್ಯಾವ ಅವೈಲಬಲ್ ಇದೆ, ಅದರದ್ದು ಡೈಮೆನ್ಷನ್ ಎಷ್ಟು, ಮತ್ತು ಅದು ನಿಮಗೆ ಶೆಡ್ಯೂಲ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಈ ಥರ ಎಲ್ಲ ಸೈಟ್ಗಳು ಯಾವ್ಯಾವ ಅವೈಲಬಲ್ ಇದೆ ಅದೆಲ್ಲ ಡೀಟೇಲ್ಸ್ನ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಲೇಔಟ್ ಪ್ಲಾನ್ನ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ, ಆ ಪರ್ಟಿಕ್ಯುಲರ್ ಲೇಔಟ್ ಪ್ಲಾನ್ನ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೀವು ವಿಸಿಟ್ ಮಾಡಿ ನೀವು ಸಂಪೂರ್ಣ ಮಾಹಿತಿನ ತೊಗೋಬೋದು. ಇಲ್ಲಿ ಎಲ್ಲ ಲೇಔಟು ಯಾವ್ಯಾವ ಅವೈಲಬಲ್ ಇದೆ ಈ ಬೆಂಗಳೂರು ಝೋನ್ 1ಗೆ ಅದರ ಎಲ್ಲ ಪ್ಲಾನ್ಗಳನ್ನ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ಪ್ಲಾನ್ ಆಗಿರುತ್ತೆ.
ಸೊ ಅದೇ ರೀತಿ ನಿಮಗೆ ತುಮಕೂರಿಗಾಗಲಿ, ಮೈಸೂರಿಗಾಗಲಿ, ದಾವಣಗೆರೆ, ಮಂಗಳೂರು, ಕಲಬುರಗಿ, ಬೆಳಗಾವಿ, ಬಳ್ಳಾರಿ ಇದೆಲ್ಲ ಕೂಡ ಪ್ಲ್ಯಾನು ಮತ್ತು ಅದರ್ ಡೀಟೇಲ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಸಿಗುತ್ತೆ. ಸೊ ಒನ್ಸ್ ನಿಮಗೆ ಇದು ಎಲ್ಲ ನಿಮಗೆ ಫೈನಲೈಸ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ, ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ಚೆಕ್ ಮಾಡೋಣ. ಓಕೆ, ನಾವು KIDB ವತಿಯಿಂದ ಸೊ ಏನೇ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ವಿ ಶುಡ್ ಬೌಂಡ್ ಟು ದಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ಇದು ಫಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾವು ಹೈಲೈಟ್ಸ್ ಹೇಳೋದಾದರೆ, ನಾವು ಇಂಡಿಯನ್ಸಿಗೆ ಮಾತ್ರ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಅಪ್ಲೈ ಮಾಡಲಿಕ್ಕೆ. ಮತ್ತು ಅವ್ರ ಡಾಕ್ಯುಮೆಂಟ್ಸ್ ಏನು ಕೇಳ್ತಾರೆ ಅಂತಂದರೆ ಈ 4ರಲ್ಲಿ ಯಾವುದಾದ್ರೂ ಒಂದಿರಬೇಕು. ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಇಲ್ಲ ಆಧಾರ್, ಈ 4ರಲ್ಲಿ ಒಂದು ಸಬ್ಮಿಟ್ ಮಾಡೋಕ್ಕಾಗತ್ತೆ. ಮತ್ತು ಪಾನ್ ಮ್ಯಾಂಡೇಟ್ರಿ ಆಗಿರುತ್ತೆ. ಮತ್ತು ಅದಾದ ನಂತರ ನಮಗೆ ಒಂದು ಸಿಗ್ನೇಚರಿ ಒಂದು ಫೋಟೋ ಫಾರ್ಮ್ ಅಂತ ಕೊಡ್ತಾರೆ KIDBಯಿಂದ. ಅದನ್ನು ನೀವು ಪೋರ್ಟಲಲ್ಲೇ ಚೆಕ್ ಮಾಡ್ಕೋಬೋದು. ಅದನ್ನು ಫಿಲ್ ಮಾಡಿ ನೀವು ಗೆಜೆಟೆಡ್ ಆಫೀಸರ್ ಅಥವಾ ನಿಮಗೆ ನೋಟ್ರೈಸ್ ಮಾಡಿಸ್ಬೇಕಾಗತ್ತೆ. ಈ ಮೇಲೆ ಕಂಡಂಥ ಈ ಡಾಕ್ಯುಮೆಂಟ್ನ ಕೂಡ ನೀವು ನೋಟ್ರೈಸ್ ಮಾಡಿಸ್ಬೇಕಾಗತ್ತೆ. ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ಮತ್ತು KIDB ನೆಕ್ಸ್ಟ್ ನಿಮ್ಗೆ ಏನೇ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ನೀವು ಅವ್ರಿಗೋಸ್ಕರ ನೀವು ಒಂದು ಇಮೇಲ್ ಅಡ್ರೆಸ್ ಮತ್ತು ಒಂದು ಫೋನ್ ನಂಬರ್ನ ಕೊಡಬೇಕಾಗತ್ತೆ. ಸೊ ಅದೊಂದು ಫಾರ್ಮ್ಯಾಟ್ ಡಾಕ್ಯುಮೆಂಟ್ ಇದೆ. ಅದು ನೀವು KPV ಪೋರ್ಟಲ್ ಸಿಗುತ್ತೆ, ಇಲ್ಲ ಅಂತಂದರೆ KIDB ವೆಬ್ಸೈಟಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ KPV ಪೋರ್ಟಲ್ಗೆ, ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅದು. ನಿಮ್ದೇನಾದರೂ LLP ಅಥವಾ ನಿಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಏನಾದರೂ ಇತ್ತು ಅಂತಂದರೆ ಅದು ನಿಮಗೆ ಇಂಡಿಯಾದಲ್ಲೇ ರಿಜಿಸ್ಟರ್ ಆಗಿರಬೇಕು, ಅದು ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನು. ಮತ್ತು EMD ಅಮೌಂಟ್ ನಿಮಗೆ 5 ಲ್ಯಾಕ್ನ ನೀವು ಪೇ ಮಾಡಬೇಕಾಗತ್ತೆ. ಈ EMD ಅಮೌಂಟ್ ನಿಮಗೆ ಈ ಆಕ್ಷನಲ್ಲಿ ನೀವೇನಾದರೂ ಅನ್ಸಕ್ಸಸ್ಫುಲ್ ಬಿಡ್ಡರ್ ಆಗಿದ್ದರೆ, ಅಂದರೆ ನಿಮಗೆ ಪ್ಲಾಟ್ ನಿಮಗೆ ಸಿಕ್ಕಿಲ್ಲ ಅಂತಂದಾಗ 1 ಮಂತಲ್ಲಿ ನಿಮಗೆ ರಿಟರ್ನ್ ಆಗುತ್ತೆ. ಸೊ ನೀವು ಒಂದು ಸತಿ ಸಕ್ಸಸ್ಫುಲ್ ಆದಾಗ, ಸೊ ನಿಮ್ಮ EMD ಅಮೌಂಟ್ 5 ಲ್ಯಾಕ್ ಅಮೌಂಟ್ ಎಲ್ಲ ನೀವು ಪೇ ಮಾಡಿ ಎಲ್ಲ ಇದು ರಿಜಿಸ್ಟ್ರೇಷನ್ ಆದಮೇಲೆ ಸೊ ನಿಮಗೆ ಲೈವ್ ಈ ಆಕ್ಷನ್ ನಿಮಗೆ ಅಟೆಂಡ್ ಮಾಡಲಿಕ್ಕೆ ನಿಮಗೆ ಚಾನ್ಸ್ ಇರುತ್ತೆ. ಸೊ ಒನ್ಸ್ ನೀವು ಸಕ್ಸಸ್ಫುಲ್ ಆಗಿ ನೀವು ಹೈಯೆಸ್ಟ್ ಬಿಡ್ಡರ್ ಆದರೆ, H1 ಅಂದರೆ ಟಾಪ್ ಹೈಯೆಸ್ಟ್ ಬಿಡ್ಡರ್ ಆದಾಗ, ಸೊ ನಿಮಗೆ ಕಮರ್ಷಿಯಲ್ ಪ್ಲಾಟ್ ನಿಮ್ಗೆ ಅಲಾಟ್ ಮಾಡಿಕೊಡ್ತಾರೆ. ಅಲೋಕೇಟ್ ಮಾಡಿ ಕೊಟ್ಟ ನಂತರ ವಿತಿನ್ 15 ಡೇಸ್ ಒಳಗಡೆ ನೀವು 30% ಆಫ್ ದ ಮನಿನ ನೀವು ಪೇ ಮಾಡಬೇಕಾಗತ್ತೆ. ಸೊ ನಿಮಗೆ ಈ ಸ್ಪೀಡ್ ಪೋಸ್ಟಲ್ಲಿ ಅಥವಾ ಇಮೇಲಲ್ಲಿ ನಿಮಗೆ ಹೈಯೆಸ್ಟ್ ಬಿಡ್ಡರ್ಸ್ಗೆ ಅವರು ಡಿಮ್ಯಾಂಡ್ ನೋಟಿಸ್ನ ಕಳಿಸ್ತಾರೆ ಅಥವಾ ಕನ್ಫರ್ಮೇಷನ್ ಲೆಟರ್ನ ಕಳಿಸ್ತಾರೆ. ಸೊ ಅಲ್ಲಿ ನಿಮಗೆ 5 ಲ್ಯಾಕ್ ನೀವು ಡಿಡಕ್ಟ್ ಮಾಡಿಕೊಂಡು 30%ಅಲ್ಲಿ ಇನ್ನು ಮಿಕ್ಕಿದ ಅಮೌಂಟ್ ಏನಿರುತ್ತೆ ನೀವು ಅದನ್ನು ಪೇ ಮಾಡಬೇಕಾಗುತ್ತೆ. ಸೊ ಅದು ನಿಮಗೆ ಈ ಪ್ರೊಕ್ಯೂರ್ಮೆಂಟಲ್ಲಿ ಮಾಡಬಾರ್ದು, ಇದು ಡೈರೆಕ್ಟ್ ಈ ಅಕೌಂಟ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಅಕೌಂಟ್ ನಂಬರ್ಗೆ ಕೂಡ ನೀವು ಈ 30% ಅಮೌಂಟ್ನ ಮಾಡಬೇಕಾಗತ್ತೆ. ಫಸ್ಟ್ 5 ಲ್ಯಾಕ್ EMD ಇರುತ್ತಲ್ಲ, ಅದು ನಿಮಗೆ ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟಲ್ಲಿ ನೀವು ಮಾಡೋಕ್ಕಾಗತ್ತೆ. ನೀವು ಒಂದು ಪಕ್ಷದ 30% ಆಫ್ ದ ಅಮೌಂಟ್ ನೀವು 30 ಡೇಸ್ ಒಳಗಡೆ ಏನಾದರೂ ನೀವು ಪೇ ಮಾಡಿಲ್ಲ ಅಂತಂದರೆ, ನೀವು EMD ಅಮೌಂಟ್ 5 ಲ್ಯಾಕ್ ಏನು ಕೊಟ್ಟಿದ್ರಲ್ಲ ಅದನ್ನು ಫೋರ್ಫಿಟ್ ಮಾಡ್ತಾರೆ. ಅಂದರೆ ನಿಮಗೆ 5 ಲ್ಯಾಕ್ ನಿಮಗೆ ರಿಟರ್ನ್ ಬರೋದಿಲ್ಲ. ಸೊ ಅವರು ನಿಮಗೆ KIDB ಅವರೇ ಅವರನ್ನು ಮುಟ್ಗೋಲು ಹಾಕೋತಾರೆ. ಸೊ ಒಂದ್ಸತಿ ನೀವು 30% ಆಫ್ ದ ಅಮೌಂಟ್ ಪೇ ಮಾಡಿದ್ಮೇಲೆ ನಿಮ್ಗೆ ಅಲಾಟ್ಮೆಂಟ್ ಲೆಟರ್ ಅಂತ ಕೊಡ್ತಾರೆ. ಅಲಾಟ್ಮೆಂಟ್ ಲೆಟರ್ ಕೊಟ್ಟಾದ್ಮೇಲೆ ನೀವು 74% ಆಫ್ ದ ಅಮೌಂಟ್ನ ನೀವು 90 ಡೇಸ್ ಒಳಗಡೆ ಪೇ ಮಾಡಬೇಕಾಗತ್ತೆ KIDBಗೆ. ಸೇಮ್ ಮೇಲ್ಗಡೆ ಮೆನ್ಷನ್ ಮಾಡಿರೋಂಥ ಅಕೌಂಟ್ಗೆ ನೀವು ಪೇ ಮಾಡಬೇಕಾಗತ್ತೆ. ಸೊ ಇದೇ ರೀತಿ ನಿಮಗೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಕೂಡ ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನು ಈ ಆಕ್ಷನ್ಗೆ ನಾವು ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಅಂತ ಕೂಡ ಇಲ್ಲಿ ನಾವು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇಲ್ಲಿ ಈ ಆಕ್ಷನ್ಗೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅದನ್ನು ಯಾವ ರೀತಿ ನೀವು ಪ್ರೋಸೆಸ್ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈ ಪ್ರೋಸೆಸ್ ಆಗಿರುತ್ತೆ. ಸೊ ಫಸ್ಟ್ ನಿಮಗೆ KIDBಲಿ ನಿಮಗೆ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಕಮರ್ಷಿಯಲ್ ಪ್ಲಾಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದು ಜಿಯೋ ಟ್ಯಾಗ್ ಕೂಡ ಲಿಂಕ್ ಕೂಡ ಕೊಟ್ಟಿರ್ತಾರೆ ಒಂದೊಂದು ಟೈಮಲ್ಲಿ ಕೊಟ್ಟಿರಲ್ಲ. ಸೊ ಆ ಟೈಮಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಅದು ಎಲ್ಲಿ ಬರುತ್ತೆ ಲೊಕೇಶನ್ ಅಂದ್ಬಿಟ್ಟು. ಸೊ ಪ್ರಾಪರ್ಟಿ ನೀವು ಫಿಸಿಕಲಾಗಿ ನೀವು ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ. ಸೊ ದಟ್ ಈಸ್ ವೆರಿ ಮಚ್ ರೆಕಮೆಂಡೆಡ್. ಸೊ ಅದಾದಮೇಲೆ ನೀವು ಬ್ರೋಷರಲ್ಲಿ ಮತ್ತು ಇವೆಲ್ಲ ಡಾಕ್ಯುಮೆಂಟ್ಸ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಅದೆಲ್ಲ ಫೈನಲೈಸ್ ಮಾಡ್ಕೊಂಡ್ಮೇಲೆ ಕಮರ್ಷಿಯಲ್ ಪ್ಲಾಟ್ ನಿಮ್ಗೆ ಯಾವ್ದು ಬೇಕು ಅಂತ ಫೈನಲೈಸ್ ಮಾಡ್ಕೊಂಡ್ಮೇಲೆ kpp.karnataka.gov.in ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನೀವು ಈ ಪ್ಲಾಟ್ ಅಗೇನ್ಸ್ಟ್ ನೀವು ಈ ಆಕ್ಷನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಒನ್ಸ್ ಈ ಪ್ರೋಸೆಸ್ ಎಲ್ಲ ಮಾಡಿದ್ಮೇಲೆ ನಿಮಗೆ ಬಿಡ್ಡಿಂಗ್ಗೆ ಅಲೋ ಮಾಡುತ್ತಾರೆ. ಅಂದರೆ ಬಿಡ್ಡಿಂಗ್ ಮಾಡಲಿಕ್ಕೆ ನಿಮ್ಗೆ ಅಲೋವೆನ್ಸ್ ಇರುತ್ತೆ. EMD ಮತ್ತು ರಿಜಿಸ್ಟ್ರೇಷನ್ ಫೀಸ್ ಅವೆಲ್ಲ ಮಾಡಿದ್ಮೇಲೆ, ಸೊ ಒನ್ಸ್ ನೀವು ಬಿಡ್ಡಿಂಗ್ ಮಾಡಿದ್ಮೇಲೆ, ಒನ್ಸ್ ನಿಮಗೆ ಲೈವ್ ಆಕ್ಷನ್ ಆದಮೇಲೆ ನೀವೇನಾದರೂ ಅನ್ಸಕ್ಸಸ್ಫುಲ್ ಬಿಡ್ಡರ್ ಆದರೆ, ಅಂದರೆ ನೀವೇನಾದರೂ ಹೈಯೆಸ್ಟ್ ಬಿಡ್ಡರ್ ಆಗಿಲ್ಲ ಒಂದು ಪಕ್ಷದಲ್ಲಿ ಅಂತ ಅಂದ್ಕೊಂಡಾಗ, ಸೊ ನಿಮಗೆ 30 ಡೇಸ್ ಒಳಗಡೆ ನಿಮಗೆ EMD ಅಮೌಂಟು ನಿಮಗೆ ನಿಮ್ಮ ಅಕೌಂಟಿಗೆ ರಿಟರ್ನ್ ಬರುತ್ತೆ. ಅಕಸ್ಮಾತ್ ಸಕ್ಸಸ್ಫುಲ್ ಆಗಿದಾಗ ನಿಮಗೆ ವಿತಿನ್ 7 ಡೇಸ್ ಒಳಗಡೆ ನಿಮಗೆ ಕನ್ಫರ್ಮೇಷನ್ ಲೆಟರ್ ಬರುತ್ತೆ. ಅದು ನಿಮ್ಗೆ ಮೇಲಿಗೆ ಬರ್ಬೋದು, ಇಲ್ಲ ಅಂತಂದರೆ ಸ್ಪೀಡ್ ಪೋಸ್ಟಾಗಿ ಬರ್ಬೋದು. ಸೊ ಒನ್ಸ್ ನಿಮಗೆ ಬಂದ ಮೇಲೆ ಸೊ ನೀವು 30% ಆಫ್ ದ ಪೇಮೆಂಟ್ ಮಾಡಬೇಕಾಗುತ್ತೆ ವಿತಿನ್ 30 ಡೇಸ್ ಒಳಗಡೆ.
ಅದನ್ನು ಮಾಡಲಿಕ್ಕೆ ನಿಮಗೆ KABD ವೆಬ್ಸೈಟ್ ಆನ್ಲೈನ್ ಕೂಡ ಮಾಡೋಕ್ಕೆ ಇದಿದೆ, ಅವಕಾಶ ಇದೆ. ಸೊ ಒನ್ಸ್ ನೀವು 30% ಪೇಮೆಂಟ್ನ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಲೆಟ್ರ್ ಬಂದಮೇಲೆ, ನೀವು 30% ಪೇಮೆಂಟ್ ಮಾಡಿದ್ಮೇಲೆ, ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಅಲಾಟ್ಮೆಂಟ್ ಲೆಟ್ರ್ ಅಂತ ಒಂದು ಬರುತ್ತೆ. ಅಲಾಟ್ಮೆಂಟ್ ಲೆಟ್ರ್ ಬಂದಮೇಲೆ ನೀವು 70% ಆಫ್ ದ ಅಮೌಂಟ್ನ ನೀವು 90 ಡೇಸ್ ಒಳಗಡೆ ಪೇಮೆಂಟ್ ಮಾಡಬೇಕಾಗತ್ತೆ. ಅದು ಕೂಡ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು. ಅದು ಮಲ್ಟಿಪಲ್ಸ್ ಆಫ್ ನೀವು ಪೇಮೆಂಟ್ ಮಾಡ್ಬೋದು EMI ರೀತಿಯಲ್ಲಿ, ಅದು ಕೂಡ ಆಪ್ಷನ್ ಇದೆ. ಸೊ ಒಂದ್ಸಲ ಪೇಮೆಂಟ್ ಎಲ್ಲ ಆದಮೇಲೆ ನಿಮಗೆ KADB ಕಡೆಯಿಂದ ನಿಮಗೆ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಸೊ ಇದು ಕಂಪ್ಲೀಟ್ ಮಾಹಿತಿ ಆಗಿರುತ್ತೆ. ನಿಮಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವರೆಗೂ ನಿಮಗೆ ಕಂಪ್ಲೀಟ್ ಮಾಹಿತಿ ಆಗಿರುತ್ತೆ. ಸೊ KADB ನಿಮಗೆ ಈ ಆ್ಯಕ್ಷನಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತು ಯಾವ ರೀತಿಯಾಗಿ ನಿಮ್ಗೆ ರೀಫಂಡ್ ಆಗುತ್ತೆ, ಯಾವ ರೀತಿಯಾಗಿ ನೀವು 30% ಆಗಲಿ 70% ಆಗಲಿ ಅಮೌಂಟ್ ಎಲ್ಲ ಪೇ ಮಾಡ್ಬೋದು ಅನ್ನೋ ಎಲ್ಲ ಮಾಹಿತಿ ಇಲ್ಲಿರುತ್ತೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮ್ಗೆ ಏನೇ ಮಾಹಿತಿ ಇದ್ರೂ ನಿಮಗೆ ಈ ಹರಾಜು ನಿಮಗೆ KADB ವೆಬ್ಸೈಟಲ್ಲಿ ಎಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು. ನಾನು ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಇದೇ ರೀತಿಯ ಕಂಟೆಂಟ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇದೇ ರೀತಿಯ ನಿಮಗೆ ಕಂಟೆಂಟ್ಗಳು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.